ಸೆಕ್ಸ್ ಟ್ರಾನ್ಸ್ಮ್ಯೂಟೇಷನ್ನಲ್ಲಿ ಸಫಲರಾಗ ಬಯಸುವವರು ಈ ವಿಡಿಯೋವನ್ನು ಅಂತ್ಯದವರೆಗೂ ನೋಡಿ. ಬ್ರಹ್ಮಚರ್ಯದ ನಿಯಮಗಳನ್ನು ಪಾಲಿಸುವ ಪ್ರತಿಯೊಬ್ಬರೂ ಈ 2 ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕು. ಮೊದಲನೇದಾಗಿ, ಯಾವುದೇ ವ್ಯಕ್ತಿ ಬೇಕಂತಲೇ ಅನಾರೋಗ್ಯಕ್ಕೆ ತುತ್ತಾಗುವುದಿಲ್ಲ. ಒಂದಿಲ್ಲ ಒಂದು ಕಾರಣದಿಂದ ಅನಾರೋಗ್ಯ ಬಂದೊದಗಿ ಬಿಡುತ್ತದೆ. ಜೀವನದಲ್ಲಿ ಆರೋಗ್ಯ ತನ್ನಿಂದ ತಾನೇ ಲಭ್ಯವಾಗುವುದಿಲ್ಲ, ಹೊರತು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಉತ್ತಮ ಆರೋಗ್ಯವನ್ನು ತನ್ನದಾಗಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಎರಡನೇದಾಗಿ, ಕೆಲವು ಸಂದರ್ಭಗಳಲ್ಲಿ ಅಕಸ್ಮಾತ್ತಾಗಿ ತನ್ನಿಂದ ತಾನೇ ದುಶ್ಚಟಗಳಿಗೆ ಬಲಿಯಾಗಿ ಬಿಡುತ್ತಾರೆ. ಸೊ ಒಳ್ಳೆಯ ಹವ್ಯಾಸಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ವಿಲ್ ಪವರ್ ಅಂದರೆ ದೃಢ ಮನಸ್ಸು, ಧೈರ್ಯ ಹಾಗೂ ತಾಳ್ಮೆ ಇರಬೇಕು. ಸೊ ಯಾರೇ ಆಗಲಿ ದೃಢತೆಯಿಂದ ಹಾಗೂ ಧೈರ್ಯದಿಂದ ಈ ವಿಡಿಯೋದಲ್ಲಿ ನೀಡಲಾಗುವ ಟಿಪ್ಸ್ಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿಯಾಗುವುದು ಖಂಡಿತ. ಇಲ್ಲಿ ಕೊಡಲಾಗುವ ಈ ಟಿಪ್ಸ್ ಈ ವ್ಯಾಖ್ಯಾನವನ್ನು ಅವಲಂಬಿಸಿದೆ. ಕಮ್ಯುನಿಟಿ ಈಸ್ ಫಾಸ್ಟಿಂಗ್ ವಿತ್ ಸೈಲೆನ್ಸ್ ಟು ಅಚೀವ್ ದ ಟೇಸ್ಟ್ ಆಫ್ ಮೆಡಿಟೇಷನ್. ಈ ಒಂದು ವಾಕ್ಯ ನಿಮ್ಮ ಗಮನದಲ್ಲಿರಲಿ. ಇದರಿಂದ ನೀವು ಬ್ರಹ್ಮಚರ್ಯದ ಕುರಿತಾದ ಈ ಸೂಚನೆಗಳನ್ನ ನಿಮ್ಮ ಜೀವನದಲ್ಲಿ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾಗಿದೆ. ಟಿಪ್ ನಂಬರ್ 1 ಶುಡ್ ಅವಾಯ್ಡ್ ಟೇಸ್ಟ್. ಬದುಕೋದಕ್ಕೋಸ್ಕರ ಆಹಾರ ಸೇವಿಸಿ. ಆಹಾರ ಸೇವಿಸೋದಕ್ಕಾಗಿ ಬದುಕೋದು ಬೇಡ. ತಜ್ಞರ ಪ್ರಕಾರ ಯಾರಿಗೆ ನಾಲ್ಗೆ ರುಚಿಯ ಮೇಲೆ ಹಿಡಿತ ಅಂದರೆ ಕಂಟ್ರೋಲ್ ಇರಲ್ವೋ ಅವರಿಗೆ ಕಾಮದ ಬಗೆಗೂ ಕಂಟ್ರೋಲ್ ಇರೋದಿಲ್ಲ. ಅಧ್ಯಯನಗಳ ಪ್ರಕಾರ ಒಬ್ಬ ವ್ಯಕ್ತಿ ರುಚಿಯಾದ ಅಥವಾ ನಾಲಿಗೆ ನೀರೂರಿಸುವಂಥ ಆಹಾರ ತಿಂದ ತಕ್ಷಣ ಅವನ ನರಕೋಶಗಳು ಸೆನ್ಸರ್ ರೀತಿ ಕೆಲಸ ನಿರ್ವಹಿಸುತ್ತಾ ಮೆದುಳಿಗೆ ಸಂದೇಶ ಕಳಿಸಿ ವ್ಯಕ್ತಿಯನ್ನು ಆ ಆಹಾರದ ರುಚಿ ಅನುಭವಿಸುವಲ್ಲಿ ಕೇಂದ್ರೀಕೃತಗೊಳಿಸಿಬಿಡುತ್ತವೆ. ಇದರಿಂದ ಒಂದು ಕ್ಷಣ ವ್ಯಕ್ತಿ ಎಲ್ಲವನ್ನು ಮರೆತು ಆಹಾರ ಆಸ್ವಾದಿಸುವ ಕಡೆ ಗಮನ ಹರಿಸುತ್ತಾನೆ. ಇದರ ನಂತರ ಆ ವ್ಯಕ್ತಿಯು ಈ ರೀತಿ ಟೇಸ್ಟ್ ಅಥವಾ ಸ್ವಾದಕ್ಕೆ ಅಡಿಕ್ಟ್ ಆಗಿಬಿಡ್ತಾನೆ. ತದನಂತರ ಅವನು ಸಾಧಾರಣ ಆಹಾರ ಆಸ್ವಾದಿಸದೆ ಮಸಾಲೆ ಭರಿತ ಸ್ಪೈಸಿ ಆಹಾರಕ್ಕಾಗಿ ಹಾತೊರೆಯುತ್ತಾನೆ. ಈ ಚಟದಿಂದ ಹೊರಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಟೇಸ್ಟ್ ಅಡಿಕ್ಟೇಷನ್ ಅನ್ನೋದು ಮನಸ್ಸಿನ ವೀಕ್ನೆಸ್ ಆಗಿರುತ್ತದೆ. ಮನಸ್ಸಿನ ಯಾವುದೇ ಒಂದು ವೀಕ್ನೆಸ್ಸು ಬ್ರಹ್ಮಚರ್ಯ ಹಾಗೂ ಸೆಕ್ಸ್ ಟ್ರಾನ್ಸ್ಮ್ಯೂಟೇಷನ್ಗೆ ಒಳಿತಾಗಿರೋದಿಲ್ಲ. ಸೊ ಈ ತರಹದ ಮನಸ್ಸಿನ ವೀಕ್ನೆಸ್ನಿಂದ ಮನುಷ್ಯ ಬ್ರಹ್ಮಚರ್ಯದಿಂದ ದೂರ ಸಾಗುತ್ತಾ ಹೋಗುತ್ತಾನೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ಸ್ಪೈಸಿ ಆಹಾರದ ಹಿಂದೆ ಬೀಳದೆ ಪೋಷಕಾಂಶಯುಕ್ತ ಸಾದಾ ಹಾಗೂ ತಾಜಾ ಆಹಾರ ಸವಿಯುವ ಕಡೆ ಗಮನ ಹರಿಸೋದು ಉತ್ತಮ. ಟಿಪ್ ನಂಬರ್ 2 ಉಪವಾಸ ಅಂದರೆ ಫಾಸ್ಟಿಂಗ್. ನಿಮ್ಮನ್ನು ಎಲ್ಲಿ ಬೇಕಾದರಲ್ಲಿಗೆ ಹೊತ್ತೊಯ್ಯುವ ವಾಹನ ಹಲವು ಕಿಲೋಮೀಟರ್ ಕ್ರಮಿಸಿದ ನಂತರ ಅದಕ್ಕೆ ಸರ್ವಿಸಿಂಗ್ ಹೇಗೆ ಮುಖ್ಯವೋ ಅದೇ ರೀತಿ ಮನುಷ್ಯನಿಗೆ ಉಪವಾಸ ಒಂದು ರೀತಿಯ ಸರ್ವಿಸಿಂಗ್ ಇದ್ದ ಹಾಗೆ. ಮಾನಸಿಕ ಒತ್ತಡ, ಉದ್ವೇಗ, ಮಿತಿಮೀರಿ ಯೋಚಿಸೋದು ಅಥವಾ ಚಿಂತಿಸೋದು ಹಾಗೂ ಕೋಪ ಇವುಗಳು ನಮ್ಮ ದೇಹದಲ್ಲಿ ಒಂದು ರೀತಿಯ ಹಾರ್ಮೋನ್ ಬಿಡುಗಡೆಯಾಗುವಂತೆ ಮಾಡುತ್ತವೆ. ಇದರಿಂದ ಶರೀರದಲ್ಲಿ ವಿಷಕಾರಿ ವಸ್ತುಗಳು ಉಂಟಾಗುತ್ತವೆ. ಹೀಗೆ ಉಂಟಾದ ವಿಷಾನಿಲ ರಕ್ತದೊಂದಿಗೆ ಬೆರೆತು ಮೆದುಳಿಗೆ ಸಂಪರ್ಕಿಸುತ್ತವೆ. ಇದರಿಂದ ವ್ಯಕ್ತಿ ಮೈಗ್ರೇನ್ ಅಂತ ಕಾಯಿಲೆಗೆ ದಾರಿ ಮಾಡಿಕೊಡುತ್ತಾನೆ. ಇಂಥ ವಿಷಯುಕ್ತ ಅಂಶಗಳನ್ನು ದೂರಗೊಳಿಸಲು ಇರುವ ಸುಲಭೋಪಾಯ ಉಪವಾಸ. ನಿಮ್ಮ ಅನುಕೂಲದ ಪ್ರಕಾರ ನಿಮ್ಮ ಆರೋಗ್ಯಕ್ಕೆ ಸರಿ ಹೋಗುವಂತೆ ತಜ್ಞರ ಮಾತಿನಂತೆ ಹಾಗೂ ಭಾರತೀಯ ಪುರಾತನ ಗ್ರಂಥಗಳ ಪ್ರಕಾರ ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಅಥವಾ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಆದರೂ ಉಪವಾಸ ಇರುವ ರೂಢಿ ತರುವುದು ಉತ್ತಮ. ಈ ವಿಷಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸರಿ ಹೊಂದುವ ರೀತಿಯಲ್ಲಿ ತಜ್ಞರ ಸಲಹೆ ಪಡೆದುಕೊಂಡು ಫಾಸ್ಟಿಂಗ್ ಮಾಡಿ. ಹೀಗೆ ಉಪವಾಸ ಇರುವ ಸಂದರ್ಭದಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸಿ. ಜಪಾನ್ನ ಕೋಶೀಯ ಜೀವಶಾಸ್ತ್ರಜ್ಞರಾದಂಥ ಯೋಶಿನೋರಿ ಓಸುಮಿ ಅವರು ಕೈಗೊಂಡ ಅಧ್ಯಯನದ ಪ್ರಕಾರ ಉಗುರು ಬೆಚ್ಚಗಿನ ನೀರು ದೇಹಕ್ಕೆ ಅಮೃತ ಇದ್ದಂತೆ. ಇದರಿಂದ ಶರೀರದಲ್ಲಿರುವ ಎಲ್ಲ ವಿಷಕಾರಿ ಅಂಶಗಳು ದೂರಗೊಂಡು ಶರೀರದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ. ಇವರು ಆಟೋಫೋಸಿ ತಜ್ಞರಾಗಿದ್ದು ವೈದ್ಯಕೀಯದಲ್ಲಿ ನೊಬೆಲ್ ಪಾರಿತೋಷಕ ಗಳಿಸಿರುತ್ತಾರೆ. ಅವರ ಸಲಹೆಯ ಪ್ರಕಾರ ಒಬ್ಬ ವ್ಯಕ್ತಿ ವರ್ಷದಲ್ಲಿ ಕನಿಷ್ಠ 20 ದಿನ ಉಪವಾಸ ಇರುವುದು ಅತ್ಯಗತ್ಯ ಎಂದು. 10 ರಿಂದ 12 ತಾಸುಗಳ ಉಪವಾಸದ ನಂತರ ಮಾನವ ದೇಹದ ಶಕ್ತಿ ಕುಗ್ಗುತ್ತದೆ. ಈ ಸಂದರ್ಭದಲ್ಲಿ ದೈಹಿಕ ವ್ಯವಸ್ಥೆಯು ದೇಹದಲ್ಲಿರುವ ಕ್ಯಾನ್ಸರ್ ಕೋಶಗಳನ್ನೇ ಆಹಾರವಾಗಿ ತಿಂದುಬಿಡುತ್ತವೆ ಎನ್ನಲಾಗಿದೆ. ಹಾಲಿ ಈಗ ಇರುವ ಕ್ಯಾನ್ಸರ್ ಚಿಕಿತ್ಸೆಯ ಒಂದು ಹೊಸ ಆವಿಷ್ಕಾರ ಇದಾಗಿದೆ. ಸೊ ಉಪವಾಸ ಇರೋದ್ರಿಂದ ಶರೀರ ಶುದ್ಧಗೊಳ್ಳುತ್ತದೆ ಎಂಬುದು ಅರಿವಾಗುತ್ತದೆ. ಶರೀರ ಶುದ್ಧವಿದ್ದರೆ ಮನಸ್ಸು ಕೂಡ ಶುದ್ಧವಿರುತ್ತದೆ. ಹೀಗೆ ಶುದ್ಧ ಮನಸ್ಸಿನಿಂದ ಬ್ರಹ್ಮಚರ್ಯಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ. ಟಿಪ್ ನಂಬರ್ 3 ಮೌನ. ನಾವು ಏನು ಮಾತಾಡ್ತೀವಿ, ಶಬ್ದಗಳನ್ನು ಉಚ್ಚರಿಸ್ತೀವಿ, ಅವೆಲ್ಲ ನಮ್ಮ ಶರೀರದಲ್ಲಿನ ಜೈವಿಕ ಶಕ್ತಿಯಿಂದ ಉಂಟಾಗುವುದು. ಯಾವುದೇ ಒಬ್ಬ ವ್ಯಕ್ತಿ ಬಹಳ ದಿನಗಳ ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರ ತುಂಬ ನಿಧಾನವಾಗಿ ಮಾತನಾಡುವುದನ್ನು ಗಮನಿಸಿರ್ತೀರಿ. ಯಾಕಂದರೆ ಶರೀರದ ಶಕ್ತಿ ಕುಂಠಿತಗೊಂಡಿರುತ್ತದೆ ಮತ್ತು ಸಹಜ ಸ್ಥಿತಿಗೆ ಬರಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ. ಸೊ ಅನಾವಶ್ಯಕ ಮಾತು, ಅಧಿಕ ಮಾತು ಅಥವಾ ಜೋರಾಗಿ ಮಾತನಾಡೋದ್ರಿಂದ ಶರೀರದ ಶಕ್ತಿಯನ್ನು ಕುಗ್ಗಿಸುತ್ತದೆ. ಸೊ ಅವಶ್ಯವಿದ್ದಷ್ಟೇ ಮಾತನಾಡಿ, ಉಳಿದ ಸಮಯ ಮೌನದಿಂದಿರೋದು ಉತ್ತಮ. ಮೌನದಿಂದಿರುವ ರೂಢಿಯನ್ನು ಕಂಡುಕೊಂಡಲ್ಲಿ ದೇಹದಲ್ಲಿ ಶಕ್ತಿಯ ಸಂಚಲನ ಉಂಟಾಗಿ ಸೆಕ್ಸ್ ಟ್ರಾನ್ಸ್ಮ್ಯೂಟೇಷನ್ಗೆ ಹಾಗೂ ಬ್ರಹ್ಮಚರ್ಯಕ್ಕೆ ಅನುಕೂಲವಾಗುತ್ತದೆ. ನೀವು ಮೌನದಿಂದ ಇರುವಷ್ಟು ಸಮಯ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಯೋಚನೆಗಳ ಕಡೆಗೆ ನಿಮ್ಮ ಜೀವಶಕ್ತಿ ಸಂಚರಿಸುತ್ತದೆ.
ಇಂಥ ಒಂದು ಶಕ್ತಿಯನ್ನೇ ಪ್ರಾಣಶಕ್ತಿ ಎನ್ನಲಾಗುತ್ತದೆ. ಮೌನದಿಂದಿರುವ ಸಮಯದಲ್ಲಿ ಉಂಟಾಗುವ ಮಾನಸಿಕ ಯೋಚನೆಗಳು ಚಾಲನಾ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ಶಕ್ತಿಯಿಂದ ಬ್ರಹ್ಮಚರ್ಯ ಪರಿಪಾಲನೆಗೆ ಅತ್ಯುತ್ತಮ ಬಲ ದೊರೆತಂತಾಗುತ್ತದೆ. ಆದ್ದರಿಂದ ಕಡಿಮೆ ಮಾತನಾಡಿ ಮೌನದಿಂದಿರೋದನ್ನು ರೂಢಿಸಿಕೊಳ್ಳಿ. ಟಿಪ್ ನಂಬರ್ 4, ಧ್ಯಾನ ಮಾಡೋದು ಒಂದು ಉತ್ತಮ ಹವ್ಯಾಸ. ಧ್ಯಾನವನ್ನು ಜೀವನದ ಒಂದು ಅಂಗವನ್ನಾಗಿಸಿಕೊಳ್ಳೋದು ಅವಶ್ಯಕ. ದಿನಂಪ್ರತಿ ಸೂರ್ಯೋದಯಕ್ಕೂ ಮುನ್ನ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋದ್ರಿಂದ ಸೆಕ್ಸ್ ಟ್ರಾನ್ಸ್ಮ್ಯೂಟೇಷನ್ ಹಾಗೂ ಬ್ರಹ್ಮಚರ್ಯ ಪರಿಪಾಲನೆಗೆ ಸಹಾಯಕವಾಗುತ್ತದೆ. ಕಾಲಾಂತರದಲ್ಲಿ ಧ್ಯಾನದ ಸಮಯ ಹೆಚ್ಚಿಸಿಕೊಳ್ಳಬಹುದು. ಧ್ಯಾನದ ಅವಸ್ಥೆಯಲ್ಲಿ ರಕ್ತದೊತ್ತಡ, ನಾಡಿ ಮಿಡಿತ ದರ ಹಾಗೂ ಹೃದಯ ಬಡಿತ ECG ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಆಫ್ ಹಾರ್ಟ್ ಎಲ್ಲವೂ ನಾರ್ಮಲ್ ಆಗಿರುತ್ತವೆ. ಈ ಅವಸ್ಥೆಯಲ್ಲಿದ್ದಾಗ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆ ಆಗುತ್ತೀರಿ. ಅಲ್ಲದೆ ನಿಮ್ಮ ಸಂಕಲ್ಪ ಅದ್ಭುತ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಟಿಪ್ ನಂಬರ್ 5, ಕಮ್ಯುನಿಟಿ ಹೆಲ್ಪ್ ಆ್ಯಂಡ್ ಡಿಸ್ಕಷನ್. ಬ್ರಹ್ಮಚರ್ಯವನ್ನು ಪರಿಪಾಲಿಸುವ ವ್ಯಕ್ತಿಗಳು ಸ್ನೇಹಿತರಾಗಿದ್ದು ಒಂದು ತಂಡವಾಗಿ ಪರಸ್ಪರ ಚರ್ಚೆ ಮಾಡಿಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರ ವಿಚಾರಗಳನ್ನ ಪರಸ್ಪರ ಸಮಾಲೋಚಿಸಿಕೊಂಡು ಬ್ರಹ್ಮಚರ್ಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಬೇಕು. ತಮ್ಮದೇ ಆದ ತಂಡ ರಚಿಸಿಕೊಂಡಲ್ಲಿ ಬ್ರಹ್ಮಚರ್ಯದ ಪರಿಪಾಲನೆಯಲ್ಲಿ ಉತ್ಸಾಹವಿರುತ್ತದೆ. ಸೊ ಗಾಯ್ಸ್, ಬ್ರಹ್ಮಚರ್ಯ ಅನ್ನೋದು ಒಂದು ಅದ್ಭುತ ಅನುಭವ, ಹಾಗೆ ಅದ್ಭುತ ಶಕ್ತಿ ಕೂಡ ಹೌದು. ಬ್ರಹ್ಮಚರ್ಯ ಪರಿಪಾಲನೆಯಿಂದ ಜಗತ್ತಿನಲ್ಲಿ ಸಾಧಿಸಲಾರದ್ದು ಯಾವುದೂ ಇಲ್ಲ ಅನ್ನೋದನ್ನು ನೀವು ಕೂಡ ಇದರ ನಿಯಮಗಳನ್ನು ಪಾಲಿಸಿದ ನಂತರ ನಿಮ್ಮ ಅರಿವಿಗೆ ಬರುತ್ತದೆ.